ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರವರ್ತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರು, ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ. ನಿನ್ನೇನು ಶೇರ್ ಮಾಡ್ಕೊಂಡಿದ್ನೆಲ್ಲ ಊರಿಂದ ಬೆಳಗಾವಿಗೆ ಬಂದಿರೋಂತಹ ಬ್ಲಾಗು. ಸೊ ಅದ್ರದ್ದು ಕಂಟಿನ್ಯೂಷನ್ ಬ್ಲಾಗ್ ಆಗಿರ್ತೈತಿ. ಸೊ ಆ್ಯಕ್ಚುಲಿ ನಮ್ಮೂರು ಜಾತ್ರೆ ಮುಗಿಸ್ಕೊಂಡು ತವ್ರ ಮನೆಯಿಂದ ಏನು ಬೆಳಗಾವಿಗೆ ಬಂದ್ನಲ್ಲ, ಸೊ ಅದಾದ ದಿನ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿನೂ ಇತ್ತು. ಸೊ ನಿನ್ನೆ ಶೇರ್ ಮಾಡ್ಕೊಂಡಿರೋ ಬ್ಲಾಗ್ನಾಗ ಎಲ್ಲೂ ಒಂದು ಸ್ವಲ್ಪನೂ ನಮ್ಮದು ಇವತ್ತು ಆ್ಯನಿವರ್ಸರಿ ಐತಿ ಅಂತಂದು ಬ್ಲಾಗ್ನಾಗ ಎಲ್ಲೂ ಅದು ವಿಡಿಯೋ ಬಂದೇ ಇಲ್ಲ. ಅದು ಕ್ಯಾಮ್ರಾ ಆನ್ ಇಲ್ಲದೆ ಇರೋ ಟೈಮ್ನಾಗ ತಮ್ಮರು ತಂಗಿಯರೆಲ್ಲ ಅನ್ನಕಂತಿದ್ರು, ಮಾಮಂದು ಮತ್ತು ಅಕ್ಕರ್ದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಐತೆ ಅಂತ ಹೇಳ್ತಿದ್ರು. ಬಟ್ ಅದು ವಿಡಿಯೋ ಮಾಡ್ಕೊಂಡಿಲ್ಲ ಎಲ್ಲೂ. ಸೊ ಅದ್ರದ್ದು ನೆಕ್ಸ್ಟ್ ಕಂಟಿನ್ಯೂಷನ್ ಬ್ಲಾಗ್ನಾಗ ನೋಡ್ರಿ. ಈಗ ಬೆಳಗಾವಿಗೆ ಬಂದ ನಂತರ ಸೊ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಗೈತಿ. ಸೊ ಈ ವರ್ಷ ಒಂದು ರೀತಿ ಸ್ಪೆಷಲ್ ಅಂತಂದು ಹೇಳ್ಬೋದು. ಯಾಕಂತ ಅಂದ್ರೆ ನಮ್ಮ ತವ್ರ ಮನೆಯವರು ಸರ್ಪ್ರೈಸ್ ಆಗಿ ನನಗೆ ಮತ್ತು ಹಸ್ಬೆಂಡ್ಗೆ ತಗೊಂಡು ಬಂದಿರೋವಂಥ ಡ್ರೆಸ್ನ ವೇರ್ ಮಾಡೀವಿ. ಸೊ ಇದೊಂದು ರೀತಿ ಸ್ಪೆಷಲ್ ಅಂತಂದು ಹೇಳ್ಬೋದು ನೋಡ್ರಿ. ತಮ್ಮರು ತಂಗಿಯರು ಅವರು ಎಲ್ಲರೂ ಕೂಡ್ಕೊಂಡು ಮಾತಾಡ್ಕೊಂಡು ಡಿಸ್ಕಸ್ ಮಾಡಿ ಸೊ ಇದಕ್ಕೆ ಅಂತೇಳಿ ಟೈಮ್ ಕೊಟ್ಟು ಇದು ಮಾಡ್ಯಾರಲ್ಲ. ಸೊ ಹಾಗಾಗಿ ಅವ್ರು ಕೊಟ್ಟಿರುವಂತಹ ಡ್ರೆಸ್ನ ಇಬ್ಬರು ವೇರ್ ಮಾಡಿಕೊಂಡು ಸೊ ಈ ವರ್ಷ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಳಕ್ಕಂತೀವಿ. ಸೊ ಅದಕ್ಕೆ ಅಂಥೇಳಿ ಈಗ ನಾನು ಹಸ್ಬೆಂಡಿಗೆ ರೆಡಿ ಆಗಿವಿ. ಸೊ ನೋಡ್ತಾ ಇರ್ಬೋದು. ಈ ಬ್ಲಾಗ್ ನೋಡಿದ ಕೂಡಲೇ ಒಂದಷ್ಟು ವ್ಯೂವರ್ಸ್ ಎಲ್ಲ ನಿಮ್ಮ ವಿಶಸ್ನ ತಿಳಿಸಿರ್ತೀರಿ ಕಮೆಂಟ್ ಬಾಕ್ಸ್ ಒಳಗೆ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತೇಳಿ. ಸೊ ಯಾರೆಲ್ಲ ವಿಶಸ್ನ ತಿಳಿಸಿರಿ ಅಡ್ವಾನ್ಸ್ ಈ ಬ್ಲಾಗ್ ಮುಖಾಂತರನ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಬಟ್ ನಮ್ದು ಆ್ಯನಿವರ್ಸರಿ ಮುಗೋದು ಭಾಳ ದಿನ ಆಗಿತ್ತು ಅಂತಂದು ಹೇಳ್ಬೋದು. ಒಂದು 15 days ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಈ ಭಾಳ ಬ್ಲಾಗ್ ಲೇಟಾಗಿ ಬರೋಕ್ಕಂತೈತಿ. ಒನ್ ಬೈ ಒನ್ ಒಂದೊಂದು ಬ್ಲಾಗ್ ಹಾಕೋ ಅಂತ. ಬಟ್ ಏನು ಮಾಡೋದು, ಎಲ್ಲನೂ ಒಂದೇ ವಿಡಿಯೋದಾಗನ ತೋರ್ಸೋಕ್ಕಾಗಂಗಿಲ್ಲ. ಭಾಳ ಬ್ಲಾಗ್ನು ಲೆಂತಿ ಆಗಿಬಿಡ್ತೈತಿ. ನೆಟ್ಟನು ಭಾಳ ಬೇಕಾಗುತ್ತೆ, ಎಡಿಟ್ ಮಾಡೋಕ್ಕೂ ಭಾಳ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಆಗಿ ಬ್ಲಾಗ್ ಶೇರ್ ಮಾಡ್ಕೋಬೇಕಾಗ್ತೈತಿ. ಸೊ ಹಂಗೆ ಶೇರ್ ಮಾಡ್ಕೊಂಡಾಗ ಬ್ಲಾಗ್ಸ್ನು ಲೇಟಾಗಿನ ಬರ್ತಾವೆ. ಏನು ಮಾಡೋಕ್ಕೆ ಬರಲ್ಲ. ಬ್ಲಾಗ್ನ ಎಂಡ್ ತನಕ ನೋಡ್ರಿ, ವಾಚ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಲೂಸ್ ಆಗೈತೆ. ಮತ್ತೆ ಮಾಡೋ ಸಿಗ್ಲಿಲ್ಲ ಅಲ್ಲಿ ಸೈಜ್. ಇದಕ್ಕಿಂತ ಸಣ್ಣ ಸೈಜ್ ತೊಗೊಂಡ್ರ ನಿಂಗೆ ಟೈಟ್ ಆಗತ್ತೆ. ಇಲ್ಲಿ ಬರೋಬ್ಬರಿನೇ ಐತಿ. ಮತ್ತೆ ಅಲ್ಲಿ ಇಲ್ಲಿ ಬರೋಬ್ಬರಿ ಇರತ್ ತಗೊಂಡ್ರೆ ಇಲ್ಲಿ ಲೂಸರ್ ಇರುತ್ತಂತ ಅಂಗಡಿಯಾರ ಅದಲ್ಲ. ಅಲ್ಲಿ ಇದ್ದಿದ್ದು ತಗೊಂಬಂದಿವಿ ನಾವು. ಎಷ್ಟೊತ್ತನ ಹುಡುಕ್ಯಾಡಿ ಸೈಜ್ ಪಟ್ಟಿದ್ನಿಲ್ಲ, ಟೈಟ್ ಮಾಡಿಸ್ಕೋಬೇಕಿಲ್ಲ. ಅಲ್ಲೇ ಹೋಗಿ ಅಲ್ಲೇ ಅವ್ರ ಹತ್ರ ಅಂಗಡ್ಯಾಗ ಇಲ್ಲ ಅವ್ರ ಸೈಜ್ ಟೈಟ್ ಮಾಡೋದು. ಸೊ ಎಸ್ ಈಗ ನೋಡ್ರಿ ಊರಿಂದ ಬಂದಿಂದ ಇವತ್ತನ ಏನು ಊರಿಂದ ಬಂದಿಲ್ಲ. ಸೊ ಇವತ್ತನ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ಮೊನ್ನೆ ಏನು ಊರಿಗೆ ಹೋದಾಗ ನಾವಿಬ್ರಿಗೂ ಒಬ್ಬರೇನು ತೊಗೊಂಬಂದಿರಲ್ಲ ಡ್ರೆಸ್. ಸೊ ಇಬ್ಬರು ವೇರ್ ಮಾಡೀವಿ. ನೋಡ್ತಾರೆ ನಂತರ ಕಿವನ್ ಹಾಕ್ಕೊಂತೀನಿ. ನಂತರ ಮ್ಯಾಚಿಂಗ್ ಇಯರಿಂಗ್ಸ್ ಅದು ಇಯರಿಂಗ್ಸು ಅಲ್ಲೇ ತೊಗೊಂಡ್ಬಿಟ್ಟೇನ? ಇಲ್ಲ, ಮೊದಲೇ ನೀವು ಇದೊಂದು ಜುಮ್ಕಿ ಒಂದು ವೇರ್ ಮಾಡಿಬಿಡ್ತೀನಿ ಅಷ್ಟ. ಜಾಸ್ತಿ ಏನು ಹಾಕ್ಕೊಳ್ಳಲ್ಲ. ಒಂದು ಸಿಂಪಲ್ ಆಗಿರೋ ನೆಕ್ಲೆಸ್ ಒಂದು ತೊಗೋಬೇಕು, ತೊಗೊಂಡಿಲ್ಲ. ಮುತ್ತಿನ ಅದ ಬಿಡ್ರಿ, ಎರಡು ಜೊತೆ ಅದ ಮುತ್ತಿನ. ಸೊ ಹಸ್ಬೆಂಡ್ ಈಗ ಕೇಕ್ ತೊಗೊಂಡು ಬರ್ತಾರಂತ. ನಾನು ಹಸ್ಬೆಂಡ್ ರೆಡಿ ಆಗಿವಿ ಈಗ. ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ಲ. ಸೊ ಇದೇ ಡ್ರೆಸ್ನ ಹಾಕ್ಕೊಂಡು ಅವ್ರು ಕೊಡ್ಸ್ಯಾರ ಅಂತಂದು ಈ ವರ್ಷ ನಾವು ಏನೂ ಶಾಪಿಂಗ್ ಮಾಡಿಲ್ಲ ನೋಡ್ರಿ. ಆ್ಯಕ್ಚುಲಿ ಬಂದಿಂದ ಶಾಪಿಂಗ್ ಮಾಡೋಕ್ಕಿದ್ದೆ. ನೆನ್ನೆ ಬರ್ಬೇಕನ್ನೋ ಪ್ಲ್ಯಾನ್ ಇತ್ತು. ಸಂಗಮಕ್ಕೆ ಹೋದ್ವಲ್ಲ, ಸಂಗಮ್ ನೆನ್ನೆ ಬರೋಕ್ಕಾಗಲಿಲ್ಲ. ಹಸ್ಬೆಂಡ್ಗೆ ಆ್ಯನಿವರ್ಸರಿ ಐತಿ ಇನ್ನಾದ್ರೂ ಬರೋವಳಿಕ್ಕಿ ನಾಳೆ ಮರ್ತಾನ ಅನ್ಕೊಂಡ್ಬಿಟ್ರ. ನಮ್ ಮರೆಯಕ್ ಚಾನ್ಸ್ ಈ ಡೇಟ್ನ ನಾಳೆ ಬರ್ತೀನಿ ಅದಕ್ಕೆ ನಾನು ಮರ್ತೀನಿ ಅಂತ ತಿಳ್ಕೊಂಡ್ಬಿಟ್ರ. ನಾನು ಹಸ್ಬೆಂಡ್ ಮರ್ತಾರ ಅಂತ ನಾ ತಿಳ್ಕೊಂಡೀನಿ. ಸೊ ನೋಡ್ರಿ ಈಗ ಹೆಂಗನಾಗತ್ತೆ ಅಂತ ಒಂದು ಕಮೆಂಟ್ ಮಾಡಿ ಹೇಳ್ರಿ. ನಾನು ಹಸ್ಬೆಂಡ್ಗೆ ಒಂದು ಸ್ವಲ್ಪ ಶರ್ಟು ಮತ್ತು ಪ್ಯಾಂಟ್ ಎರಡು ಚೂರು ಲೂಸ್ ಆಗುತ್ತೆ. ಸೊ ನಾನು ಒಂದು ಸ್ವಲ್ಪ ಅಲ್ಲೇ ಊರಾಗನ ಫಿಟ್ಟಿಂಗ್ ಮಾಡ್ಕೊಂಡು ಬಂದೆ. ಸೊ ಹಿಂಗಾಗೈತಿ. ಏನಾಗಲಿ ಒಟ್ಟ ಪ್ರೀತಿಯಿಂದ ತಂದಿರ್ತಾರಲ್ಲ ಅದು ಚೆನ್ನಾಗೇನೆ ಇರ್ತಾವೆ ಫ್ರೆಂಡ್ಸ್. ಅದು ಸರ್ಪ್ರೈಸ್ ಕೊಟ್ಟಿರೋದು ಬೇರೆ. ನಮ್ಮ ತಂಗಿ ಫೋನ್ ಹಚ್ಚಿ ಹಸ್ಬೆಂಡ್ದು ಪ್ಯಾಂಟ್ ಸೈಜ್ ಕೇಳಿಲ್ಲ. ನಮ್ಗಾಗ ಡೌಟ್ ಹೊಡಿತು, ಈಗ ಯಾಕೆ ತೊಗೊಂಬರಕತ್ತಾಳ, ಈಗ ಯಾಕೆ ಪ್ಯಾಂಟ್ ಸೈಜ್ ಕೇಳಕತ್ತಾಳ ಅಂತಂದು. ನಮ್ಗೆ ಗೊತ್ತಾಗೋದಿಲ್ಲ ಬೇ, ನೀನ ತೊಗೊಂಡ್ಬಿಡ ಅಂತಂದ ನಮ್ಮ ತಂಗಿಗೆ. ನಮ್ಮ ತಂಗಿ ಫಸ್ಟ್ ನಾನು ಡ್ರೆಸ್ ತೊಗೊಂಡಾಳ. ನಾನು ಡ್ರೆಸ್ ದಿನ ಕೇಳಿಲ್ಲ ಒಟ್ಟು. ಹಸ್ಬೆಂಡನ ಶರ್ಟ್ ಸೈಜು ಮತ್ತು ಪ್ಯಾಂಟ್ ಸೈಜ್ ಕೇಳಿಲ್ಲ.
ಈಗ ಯಾಕೆ ಕೇಳಕತ್ತಾಳ ಅಂತಂದು ಏನೋ ಬಿಡು ಅಂತ ಹಂಗಪ್ಪ ಅದೇ ನಾನು. ಆನಂತರ ನೆಕ್ಸ್ಟ್ ಡೇ ಇನ್ನೊಂದ್ಸಲ ಫೋನ್ ಮಾಡಿ ಕೇಳಿದಾಗ ಅವಾಗ ಹೊಲ ಕೆಲಸ ಮಾಡಾಕ ಸಬರು ಕೈಗೆ ಕಾಲಿಗೆಲ್ಲ ಬಡಿತಾವಲ್ಲ ಅವ್ ತೆರದು ಹಂಗೆ ಜಲ್ದಿ ಹರಿತಾವ. ಹಳೆವಾದ್ರ ಹೊಸನ ತಗೊಂಡ್ಬಿಡುವೆ ಅಂತ ಹೇಳ ಅದಕ್ಕೆ ಹೊಸ ತಗೋಬೇಕಂತ ನನಗೆ ಹಿಂಗ ಫಂಟೋಗಿ ತಗೊಂಡ್ರಿ ತಂಗಿ ಹಿಂಗ್ ಫಂಟ್ ಹೋಗಲ್ಲ ಏನೋ ಇರ್ಬೋದು ಬಿಡು ಅಂತ ನಗಪ್ಪ. ಊರಾಗನು ಹಸ್ಬೆಂಡ್ ಬಂದಿಂದ ಬಾಗ್ಲ ಹಾಕೊಂಡು ಗುಟ್ಟಾಗಿ ಮಾತಾಡಕತ್ತಾರ, ನನ್ನ ಒಳಗ್ ಒಟ್ಟ ಕರ್ಕೊಂಡವಲ್ರು. ಎಲ್ಲಾರು ಇದ್ರು. ಅಪ್ಪನೇ ಇದ್ದನ, ಅಪ್ಪನೇ ಇದ್ದ, ತಂಗಿ ಮತ್ತ ಅವ ಮತ್ತ ಹಸ್ಬೆಂಡ್ 4 ಮಂದಿ ಬಾಗ್ಲ ಹಾಕೊಂಡು ಹಸ್ಬೆಂಡ್ಗ ಡ್ರೆಸ್ ಕೊಟ್ಟು ತೋರ್ಸಕತ್ತಾರ. ಇನ್ನು ಕೇಕ್ ತಗೊಂಬಂದ್ ಸೆಲೆಬ್ರೇಷನ್ ಮಾಡಾರಿದ್ರಂತ. ಮೇ ಬಿ ನಮ್ದು ಇವತ್ತು ಆ್ಯನಿವರ್ಸರಿ ಅಲ್ಲ, ಹಸ್ಬೆಂಡನು ಜಾತ್ರೆ ಊರಿಗೆ ಬಂದಿರ್ತಾರ. ಅಡ್ವಾನ್ಸ್ನ ಕೇಕ್ ಎಲ್ಲ ತಗೊಂಬಂದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಬೇಕು ಅನ್ನೋ ಪ್ಲಾನ್ ಇತ್ತಂತಂದು ಅನ್ಸತ್ತೆ ಅವ್ರಿಗೆ. ಸೊ ಫೈನಲಿ ಹಸ್ಬೆಂಡ್ ನಾನು ಈಗ ವೆಡ್ಡಿಂಗ್ ಆ್ಯನಿವರ್ಸರಿ ರೆಡಿ ಆಗಿವಿ ನೋಡ್ರಿ. ಹೆಂಗ್ ಕಾಣಕತ್ತೆ ಅಂತ ಕಮೆಂಟ್ ಮಾಡಿ. ನಿಂಗೆ ಚಲೋ ಆಗೈತಿ ಇದು, ನೀವ್ ಹೇಳ್ರಿ ಫ್ರೆಂಡ್ಸ್ ಹೆಂಗಾಗೈತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಹಸ್ಬೆಂಡ್ಗೆ ಶರ್ಟ್ ಪ್ಯಾಂಟ್ ಮತ್ತು ಶರ್ಟ್ ಕಾಂಬಿನೇಷನ್ ಸೊ ಬರ್ರಿ ಇಲ್ಲಿಂದ ಏನಿಲ್ಲ ಕೇಕ್ ಕಟ್ ಮಾಡೋದು. ಡಿನ್ನರ್ ಗೊತ್ತಿಲ್ಲ, ಡಿನ್ನರ್ ಹೊರಗೆ ಕರ್ಕೊಂಡು ಹೋಗೋ ಪ್ಲಾನ್ ಐತಿ. ನೋಡೋಣ ಎಲ್ಲೆಲ್ಲಿ ಹೋಗೋದಾಗತ್ತ ಅಂತೇಳಿ. ಅದ್ರ ಆಪರೇಷನ್ ಹೋಗಿನ ತಮ್ಮ ಕರ್ಕೊಂಡ್ಬರ್ಕಂತೇಳಿ ಬರ್ತೀನ ಇಲ್ಲ ನೋಡಿ. ಇಲ್ಲಿ ಪಾರ್ಟಿ ಮಾಡಕ್ ರೊಕ್ಕ ಕೊಟ್ಟನ ನಮ್ಮ ತಮ್ಮ, ನಮ್ಮ ಆನಿವರ್ಸರಿ ನೋಡ್ರಿ. ನಮ್ಮ ಅರ್ವಿನ ನಾವು ಊರಿಗೆ ಹೋದ ನೋಡ್ರಿ, ಕಾರ್ ತಗೊಂಡನ ನೋಡ್ಬಂದ್ 14 ತೋರ್ಸಕತ್ತಾನ. ಊರಿಗೆ ಹೋದಾಗ ಇದ ಉದ್ಯೋಗ ನೋಡ್ರಿ ಅರ್ವಿನ್ ಅಂತ. ಏನ್ ತಗೊಳ್ಳಿ ಕಾರ್ ಕೊಡಿಸ್ಕೊಂಡನ, ಮತ್ತ ಸೈಕಲ್ ರಿಪೇರಿ ಮಾಡಿಸ್ಕೊಂಡನ. ಇದು ಮಾಡ್ಯಾನಲ್ಲ, 1,000 ಸೈಕಲ್ ರಿಪೇರಿಗೆ 1,000 ರೂಪಾಯಿ 840 ಒಂದು ರೊಕ್ಕ ಬಿಡಿಸಿ ಪಪ್ಪ ನಾನು ಊರಿಗೆ ಬರಾಗ. ಅಲ್ಲ ಊರಿಗೆ ಹೋದಾಗ ಒಟ್ಟು ಪಪ್ಪನ ರೊಕ್ಕ ಬಿಡ್ಸೋದು ಅಲ್ಲ ನೋಡ್ರಿ. 500 ಕೊಡಿಸ್ಲಿಲ್ಲ, 1000 ಅಲ್ಲ, 1,500 ಅಲ್ಲ, 7,000 ರೂಪಾಯಿ ಪಾರ್ಟಿ ಮಾಡೋ ರೊಕ್ಕ ಕೊಟ್ಟ ನೋಡ್ರಿ. ಕರೆ ಅಂತ ಅನ್ಕೊಂಡ್ರಿ ವೈಲ್ ಕೊಡ್ಬೇಕ್ರಿ. ನಾ ಹಂಗ ನಾಟಕ ಮಾಡ್ದೆ ಇಡೀ ಹಂಗ ಒಂದ್ ಚಮಕ್ ಮಾಡೋಣ, ಒಂದ್ ವಿಡಿಯೋ ಮಾಡೋಣ ಅಂತೇಳಿ ಅವ್ರ ಅಕ್ಕ ಎನ್ಸಕಂತಿದ್ನಾ ರೀ. ನಮ್ಮ ಹಬ್ಬ ಕೊಟ್ಟಿದ್ದ ತೊಂಬ ನಮ್ ಬರ್ತಡೇಗೆ ಪಾರ್ಟಿ ಕೊಡ್ತೇನೆ ಇಲ್ಲ, ಬರ್ತಡೇ ಅನ್ನಕಂತಿ ನೋಡ್ರಿ. ಆನಿವರ್ಸರಿ ಪಾರ್ಟಿ ಕೊಡ್ತೇನೆ ಇಲ್ಲ ಅಂತಂದು ಕೈಯಾಗ ರೊಕ್ಕ ಇಸ್ಕೊಂಬಂದೆ ನೋಡ್ರಿ. ನಾಮ ಇಡಿ ತಗೋ ಅಲ್ಲೇ ನಾನ ಇಸ್ಕೊಂಡಿದ್ದ ಅಲ್ಯ ಅಂತ ಮತ್ತ ಇಡಿ 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 ಕೊಟ್ಟಿನೇ ಮತ್ತೆ ಎಲ್ಲಿ ಕೊಟ್ಟಿ? ವಿಡಿಯೋ ಇಲ್ಲೇ ಐತಿ, ವಿಡಿಯೋ ಐತಿ ಪ್ರೂಫ್. ಹಿಂದ ಕೂಡ ಫುಲ್ ಫ್ರೀ ನಡಿ ಬಾವುಲಿ ಓಪನ್ ಐತ್ಲಾ. ಇದ ನೋಡಿ ಕೇಕ್ ರೀ, ಅದರ ಕೇಕ್ ಸಾಕು ಕೇಕಿಂದಲ್ಲ ನಡೀತು. ಬೇಡ ನಿಮಗೆ ಮಾಡೋದ್ರಿ. ಹ್ಯಾಪಿ ಆ್ಯನಿವರ್ಸರಿ. ಈಕೆ ನೋಡ್ಬೇಕು. ಥ್ಯಾಂಕ್ ಯು ಅರ್ವಿ.
ಸೊ ಈ ವರ್ಷ ಅಂತೂ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಪೆಷಲ್ ಸೆಲೆಬ್ರೇಷನ್ ಆಗಕ್ಕಂತಂದು ಹೇಳ್ಬೋದು. ಸೊ ಪ್ರತಿ ವರ್ಷನ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಮನೆಯೊಳಗೆ ಕೇಕ್ ಕಟ್ ಮಾಡಿರ್ತಿದ್ವಿ, ಇಲ್ಲ ಅಂತಂದ್ರೆ ಹೋಟೆಲ್ ಒಳಗನ ಕೇಕ್ ಕಟ್ ಮಾಡಿರ್ತಿದ್ವಿ. ಸೊ ಹೆಂಗೆ ಬರ್ತು ಹಂಗೆ ಮಾಡಿರ್ತಿದ್ವಿ. ಬಟ್ ಈ ವರ್ಷ ನೇಚರ್ ಒಳಗೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಇದು ಅಂತೂ ಇನ್ನೂ ಭಾಳ ಖುಷಿ ಆಯ್ತು ಅಂತಂದು ಹೇಳ್ಬೋದು ನನಗಂತೂ. ಸೊ ನಾವು ಬರೋಕ್ಕಿಂತ ಮೊದಲು ಬೇರೆ ಒಬ್ಬರು ಫ್ಯಾಮಿಲಿ ಅವರು ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಎಲ್ಲ ನಡೆಯಕ್ಕಂತಿತ್ತು. ಸೊ ಅವ್ರದ್ದು ಸೆಲೆಬ್ರೇಷನ್ ಮುಗಿಯೋವರೆಗೂ ಒಂದು 10 ನಿಮಿಷನ ವೇಟ್ ಮಾಡಿದ್ವಿ. ಸೊ ನೋಡ್ತಾ ಇರ್ಬೋದು. ಸೊ ಇಲ್ಲೆಲ್ಲ ಸೆಲೆಬ್ರೇಷನ್ಗೆ ಅಂಥೇಳಿ ಎಲ್ಲ ಅರೇಂಜ್ ಮಾಡ್ಯಾರ. ಈ ವರ್ಷ ಪ್ರತಿ ವರ್ಷ ಇರ್ತಾ ಇರಲಿಲ್ಲ. ಇದೊಂದು ರೀತಿ ಖುಷಿ ಆಯಿತು ನನಗಂತೂ ಸಿಕ್ಕಾಪಟ್ಟೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ವರ್ಷ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಈ ರೀತಿ ಸೆಲೆಬ್ರೇಷನ್ ಮಾಡೋಂಗಾಗತ್ತಾ ಔಟ್ಸೈಡ್ ನೇಚರ್ ಒಳಗೆ ಅಂತಂದು. ಸೊ ಕೆಲವೊಂದು ಸತಿ ಈ ರೀತಿ ಆಗುತ್ತೆ ನೋಡ್ರಿ, ನಾವು ಅಂದ್ಕೊಂಡೇ ಇರೋಂಗಿಲ್ಲ, ಊಹೆನೂ ಮಾಡಿರೋಂಗಿಲ್ಲ. ಸೊ ಎಲ್ಲ ಅದಾಗದೇ ಆಗುತ್ತೆ ಅಂತಂದು ಹೇಳ್ತಾರಲ್ಲ. ಸೊ ಹಂಗಾಯ್ತು. ಕೆಲವೊಮ್ಮೆ ಎಷ್ಟೆಲ್ಲ ಪ್ಲ್ಯಾನ್ ಮಾಡಿರ್ತೀವಿ ಹಿಂಗೆ ಆಗಬೇಕು ಅಂತೇಳಿ. ಸೊ ಯಾವುದಂದ್ರೆ ಯಾವುದೂ ಆಗಿರಂಗಿಲ್ಲ. ಅವಾಗಂತೂ ಒಂದು ರೀತಿ ಬೇಜಾರಾಗಿರ್ತೈತಿ. ಬಟ್ ಕೆಲವೊಮ್ಮೆ ಅಂತೂ ನಾವು ಅಂದ್ಕೊಂಡೇ ಇರೋಂಗಿಲ್ಲ. ಸೊ ಎಲ್ಲ ಅದಾಗದೇ ಆಗಿ ಒಂದು ರೀತಿ ಮನಸ್ಸಿಗೆ ಖುಷಿ ತಂದು ಕೊಟ್ಟಿರ್ತೈತಿ. ಸೊ ಹಿಂಗೂ ಲೈಫ್ ಒಳಗೆ ನಡೀತಿರ್ತೈತಿ. ಊರಿಗೆ ಹೋದಾಗೂ ಈ ವರ್ಷ ಜಾತ್ರೆಗೂ ಹೋದಾಗೂ ಹಂಗೆ ಸುಮಾರು ವಿಚಾರಗಳೆಲ್ಲ ಹಂಗೆ ಖುಷಿ ತಂದು ಕೊಡ್ತು. ಇನ್ನು ನೆಕ್ಸ್ಟು ಬೆಳಗಾವಿಗೆ ಬಂದಾಗೂ ಒಳ್ಳೆ ಖುಷಿ ಆಗುವಂಥದ್ದೆಲ್ಲ ಆಯಿತು. ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಸೊ ಅಲ್ಲಿ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಎಲ್ಲ ಮಾಡ್ಕೊಂಡು ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ರಿ ಹೋಟೆಲ್ ಒಳಗೆ ಬಂದ್ವಿ. ಸೊ ಏನು ಆರ್ಡ್ರ್ ಮಾಡೋದು ಪ್ರತಿ ಸಲ ಹೋಟೆಲ್ ಬಂದಾಗೂ ಹಿಂಗಾಗುತ್ತೆ. ಏನು ಆರ್ಡ್ರ್ ಮಾಡೋದು, ಅದು ತಂದೂರಿ ಅಂತೂ ಫಿಕ್ಸ್ ಬಿಡ್ರಿ. ತಂದೂರಿ ಇಲ್ಲ ಅಂತ ಅಂದ್ರೆ ವೈಟ್ ರೈಸು, ಇಲ್ಲ ಅಂತ ಅಂದ್ರೆ ಮಸಾಲ ರೈಸು, ಇಲ್ಲಾಂದ್ರೆ ವೆಜಿಟೇಬಲ್ ಪಲಾವು. ಸೊ ಇದಿಷ್ಟು ಬಿಟ್ಟು ಮತ್ತೇನು ಏನು ಆರ್ಡ್ರ್ ಮಾಡೋದು ಅಂಥೇಳಿ ಅನಿಸುತ್ತೆ. ಸೊ ತಂದೂರಿ ಆರ್ಡ್ರ್ ಮಾಡಿದ್ವಿ, ಬಟರ್ ತಂದೂರಿ ಸಾಫ್ಟಾಗಿ ಚೆನ್ನಾಗಿರುತ್ತೆ ಅಂತೇಳಿ. ಅದ್ರ ಜೊತೆಗೆ ಬಾಜಿ ಏನು ಆರ್ಡ್ರ್ ಮಾಡೋದು ಅಂಥೇಳಿ. ಸೊ ಈ ಸಲ ಒಂದು ರೀತಿ ಡಿಫ್ರೆಂಟಾಗಿ ಏನಾದರೂ ಆರ್ಡ್ರ್ ಮಾಡೋಣ ಅಂತಂದು ಪನ್ನೀರ್ ಬುರ್ಜಿ ಇತ್ತು. ಸೊ ಪನ್ನೀರ್ ಬುರ್ಜಿ ಆರ್ಡ್ರ್ ಮಾಡೇವಿ. ಸಖತ್ತಾಗಿತ್ತು ಅಂತಂದು ಹೇಳ್ಬೋದು. ಸೊ ನಾನಂತೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ ಅಂತಂದ್ರೆ ಒಂದೇ ತಂದೂರಿ ಅಷ್ಟೇ, ಒಂದು ತಂದೂರಿ ಮ್ಯಾಗ ಅರ್ಧ ತಂದೂರಿ ತಿಂದೆ ಅಷ್ಟೇ. ತಂದೂರಿ ಬಾಜಿ ಎಲ್ಲ ಪಲಾವ್ ಎಲ್ಲ ಸಖತ್ತಾಗಿತ್ತು ಅಂತಂದು ಹೇಳ್ಬೋದು. ಊಟ ಅಂತೂ ನಾವಿಲ್ಲಿ ಈ ಹೋಟೆಲಿಗೆ ವಿಸಿಟ್ ಮಾಡೋಕ್ಕಂತಿರೋದು ಇದು ಸೆಕೆಂಡ್ ಟೈಮು. ಲಾಸ್ಟ್ ಟೈಮು ಏನೋ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಬಂದಿದ್ವು ಅಥವಾ ನಮ್ಮದು ಬರ್ತ್ಡೇ ಸೆಲೆಬ್ರೇಷನ್ ಬಂದಿದ್ವೋ ಗೊತ್ತಿಲ್ಲ, ಅಷ್ಟಾಗಿ ನೆನಪಿಲ್ಲ. ಬಟ್ ಊಟ ಅಂಕರ ಸೂಪರ್ ಡೂಪರ್ ಆಗಿತ್ತು ಅಂತಂದು ಹೇಳ್ಬೋದು. ನಾನಂತೂ ಸಖತ್ ಎಂಜಾಯ್ ಮಾಡಿಕೊಂಡು ಊಟ ಮಾಡಿದೆ. ಸೊ ಈ ಡೇ ಅಂತೂ ಸೂಪರ್ ಡೂಪರ್ ಆಗಿತ್ತು. ಸೊ ಸಖತ್ ಮನಸ್ಸಿಗೆ ಖುಷಿ ಆಯಿತು. ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಚೆನ್ನಾಗಿ ಆಯಿತು ಅಂತಂದು ಹೇಳ್ಬೋದು. ಮಸಾಲ ರೈಸ್ ಪನ್ನೀರ್ ಬಟ್ರ್ ಅರ್ಧ ಹರಿ ನಿನಗರ್ಧ ನನಗರ್ಧ. ಯವ್ವಾ 11:30 ಆಗೈತ್ಲೋ. ನಾವೊಂದು 10:30 ಮೇಲೆ ಆಗಿದ್ದಾನೆ ಅಂತೀನಿ ನಾನು. ಹಾಂ ಬಗ್ಲಾಕ್